ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾನು ಕೃಷ್ಣ ಭಟ್ ಯಲ್ಲಾಪುರ. ಸಮಸ್ತ ಆಸ್ತಿಕ ಬಂಧುಗಳಿಗೆ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ರಾಶಿ ಚಕ್ರವನ್ನು ಅವಲೋಕನ ಮಾಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರು ಗೃಹ ಸೌಖ್ಯವನ್ನು, ವಾಹನ ಸೌಖ್ಯವನ್ನು ಇವತ್ತಿನ ದಿನ ಅನುಭವಿಸ್ತಾರೆ. ಮಾತಿನಲ್ಲಿ ಸ್ವಲ್ಪ ಹಿಡಿತವಿರಬೇಕು, ಒಳ್ಳೆಯದಾಗಲಿ. ವೃಷಭ ರಾಶಿ, ಇವತ್ತಿನ ದಿನ ಇವರಿಗೆ ಬಹಳಷ್ಟು ಚೆನ್ನಾಗಿದೆ. ಧನಾಗಮನ ಇದೆ. ಹಿತಮಿತವಾಗಿರ್ತಕ್ಕಂಥ ಮಾತನಾಡಿ ನಿಮ್ಮ ಕಾರ್ಯವನ್ನು ಸಾಧಿಸಿಕೊಳ್ಳಿ, ಒಳ್ಳೆಯದಾಗಲಿ. ಮಿಥುನ ರಾಶಿ, ಮುಷ್ಟಾನ್ನ ಭೋಜನ, ಧನಾಗಮನ, ಬಹಳ ಸೌಖ್ಯ ಇದೆ ಇವತ್ತಿನ ದಿನ, ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿ, ದೂರದ ಪ್ರಯಾಣ ಯೋಗವಿದೆ. ಧನ ನಷ್ಟವಾಗ್ತಕ್ಕಂತಹ ಸಂಭವ ಇದೆ. ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಿಕೊಳ್ಳಿ. ಸಿಂಹರಾಶಿ, ಧನಾಗಮನ, ಉದ್ಯೋಗದಲ್ಲಿ ಬಡ್ತಿ ಹಾಗೂ ಧರ್ಮ ಕಾರ್ಯಗಳಿಗೆ ಹಣವನ್ನು ವ್ಯಯ ಮಾಡತಕ್ಕಂತಹ ದಿನ. ದಾನ ಧರ್ಮಾದಿಗಳನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿ, ಗರ್ಭದಲ್ಲಿರ್ತಕ್ಕಂತಹ ಚಂದ್ರ ನಿಮಗೆ ವಿಶೇಷವಾಗಿರ್ತಕ್ಕಂತಹ ಪ್ರಶಸ್ತಿಗಳನ್ನು ಇವತ್ತಿನ ದಿನ ಕೊಡ್ತಾನೆ. ಸೌಖ್ಯವಿದೆ ಇವತ್ತಿನ ದಿನ. ಸಂತೋಷ ಉಲ್ಲಾಸದಿಂದ ಇವತ್ತಿನ ದಿನವನ್ನು ಕಳೀತೀರಾ, ಒಳ್ಳೆಯದಾಗಲಿ. ತುಲಾರಾಶಿ, ಭಾಗ್ಯದಲ್ಲಿ ಚಂದ್ರ, ಕರ್ಮದಲ್ಲಿ ಗುರು. ಹಾಗಾಗಿ ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂತಹ ವ್ಯವಹಾರ ಚತುರತೆಯನ್ನು ನೀವು ಪ್ರದರ್ಶನ ಮಾಡ್ತೀರಾ, ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ, ಇವತ್ತಿನ ದಿನ ಅನಾರೋಗ್ಯವಿದ್ದರೂ ಕೂಡ ಸಂತೋಷದ ದಿನಗಳನ್ನು ಕಳೀತೀರಾ, ಒಳ್ಳೆಯದಾಗಲಿ. ಧನುರಾಶಿ, ದೂರದ ಪ್ರಯಾಣ ಹಾಗೂ ಪಿತೃದೇವತೆಗಳ ಆಶೀರ್ವಾದ ನಿಮಗೆ ಇವತ್ತಿನ ದಿನ ಆಗತ್ತೆ. ಶಿವನ ದೇವಾಲಯಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಮಕರ ರಾಶಿ, ದೂರದ ಪ್ರಯಾಣ ಯೋಗವಿದೆ. ಸುಖ ಸಂತೋಷವನ್ನು ಅನುಭವಿಸ್ತೀರಾ. ಆದರೂ ಕೂಡ ಬಹಳ ಎಚ್ಚರಿಕೆಯಿಂದ ದಿನವನ್ನು ಕಳೆಯಿರಿ, ಒಳ್ಳೆಯದಾಗಲಿ. ಕುಂಭರಾಶಿ, ಅಷ್ಟಮದಲ್ಲಿ ಗುರು, ಪಂಚಮದಲ್ಲಿ ಚಂದ್ರ. ಮಕ್ಕಳಿಂದ ಸೌಖ್ಯವಿದ್ದರೂ ಕೂಡ ರೋಗಬಾಧೆಯು ಕೂಡ ನಿಮಗೆ ಇವತ್ತಿನ ದಿನ ಸ್ವಲ್ಪ ಬಳಲ್ತೀರಾ. ರಾಹುವಿನ ಜಪವನ್ನು ಮಾಡಿ ನಾಗನ ದರ್ಶನವನ್ನು ಮಾಡಿಕೊಂಡು ಬನ್ನಿ, ಒಳ್ಳೆಯದಾಗಲಿ. ಮೀನರಾಶಿ, 7.5 ಶನಿಯ ಪ್ರಭಾವ ತೀವ್ರವಾಗಿರುವುದರಿಂದ ಆಂಜನೇಯನ ಗುಡಿಗೆ ಹೋಗಿ ಆಂಜನೇಯನ ದರ್ಶನವನ್ನು ಮಾಡಿ ಎಳ್ಳು ಬತ್ತಿಯನ್ನು ಹಚ್ಚಿ ಆಂಜನೇಯನಿಗೆ ತುಳಸಿ ಹಾರವನ್ನು ಹಾಕಿ ಬಾಳೆಹಣ್ಣು ನೈವೇದ್ಯವನ್ನು ಮಾಡಿಬಿಟ್ಟು ಬನ್ನಿ, ಒಳ್ಳೆಯದಾಗುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ.